ಲಾಲಿ ಹಾಡು ದರ್ಶನ್ ಅವರಿಗೆ ದೊಡ್ಡ ಸಕ್ಸಸ್ ಕೊಟ್ಟಂತ ಸಿನಿಮಾ. ಈ ಸಿನಿಮಾದ ನಿರ್ದೇಶಕರಾದಂಥ ಎಚ್ ವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ದರ್ಶನ್ ಅವರೊಟ್ಟಿಗೆ 4-5 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ದರ್ಶನ್ ಅವರು ಹಾಗೆ ಹೇಗಿದ್ರು ಮತ್ತೆ ಅವರು ಬದಲಾಗೋಕೆ ಏನೆಲ್ಲ ಕಾರಣಗಳಿತ್ತು ಅಂತ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳಿದಾಗೆ ಲಾಲಿ ಹಾಡು ತುಂಬಾ ದೊಡ್ಡ ಸಕ್ಸಸ್ ಕೊಟ್ಟಂತ ಸಿನಿಮಾ. ಈ ಸಿನಿಮಾದಿಂದ ದರ್ಶನ್ ಅವರಿಗೆ ಒಂದು ಫ್ಯಾಮಿಲಿ ಐಡಿಯಾ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಂದ ಬೇರೆ ತರದ್ದೇ ವೆರೈಟಿ ಸಿನಿಮಾಗಳಿಗೆ ಟಚ್ ಮಾಡೋ ಕಾರಣ ಆಗುತ್ತೆ. ಸೊ ಲಾಲಿ ಹಾಡು ಸಂದರ್ಭದಲ್ಲಿ ದರ್ಶನ್ ಅವ್ರು ಹೇಗಿದ್ರು ಮತ್ತೆ ಆ ಸಿನಿಮಾ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದು. ಸರ್ ಲಾಲಿ ಹಾಡು 2002 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆ ಸಿನಿಮಾ ಇವ್ರದ್ದು ನಮ್ಮ ಸಾರಾ ಗೋವಿಂದ್ ಅವ್ರ ಬ್ಯಾನರಿಂದ ಸ್ಟಾರ್ಟ್ ಆಗಿದ್ದು. ಆ ಸಿನಿಮಾಲಿ ಅವಾಗಿನ ಅಪ್ಕಮಿಂಗ್ ದರ್ಶನ್ ಸರ್ ಬಂದು ಆ್ಯಕ್ಷನ್ ಸಿನಿಮಾನೇ ಮಾಡ್ತಾಯಿದ್ರು. ನಾನು ಆವಾಗ ಮ್ಯೂಸಿಕಲ್ ಸಿನಿಮಾ ಮಾಡೋಣ ನನಗೆ ತುಂಬ ಆಸೆ. ಹೇಳಿದೆ ಗೋವಿಂದ್ ಸರ್ಗೆ, ಆಯಿತು ಮಾಡೋಣ, ಫಸ್ಟ್ ಅವ್ರನ್ನ ಮೀಟ್ ಮಾಡೋಣ ಅಂತ ನಾವು ಫಸ್ಟ್ ಹೋಗಿ ದರ್ಶನ್ ಸರ್ ಮನೇಲಿ ಮೀಟ್ ಮಾಡಿ ಕತೆ ಎಲ್ಲ ಮಾಡಿದೋ, ಒಂದು ಮ್ಯೂಸಿಕಲ್ ಸ್ಟಾರ್ಟ್ ಆಯಿತು. ಸೊ ಅವಾಗ ಸ್ಟಾರ್ಟ್ ಆಗಿ ಅವಾಗ ದರ್ಶನ್ ಸರ್ ಅದು ನಾರ್ಮಲಾಗಿ ತುಂಬ ಕ್ಯೂಟ್, ವೈಟ್ ಅಂದರೆ ವೈಟು. ಅವ್ರ ಸ್ಟಾರ್ಟ್ ಆಯಿತು, ಹೋಗಿ ಕೂತ್ಕೊಳ್ಳೋರು ಅಷ್ಟೇ. ಬೆಳಗ್ಗೆ ಬರೋರು. ನಾನು ಆ್ಯಕ್ಚುಲಿ ಅವಾಗೆಲ್ಲ ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೆ. 7:30 6:30ಗೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ನಾವು ಬರೋಕ್ಕೆ ಮುಂಚೆ ಅವ್ರು ಬಂದಿರೋರು. ಸಾಯಂಕಾಲ ನಂದೊಂದು ಕೆಟ್ಟ ಬುದ್ಧಿ ಇತ್ತು ಏನಂದರೆ, ಎಲ್ಲರೂ 6 ಗಂಟೆಗೆ ಪ್ಯಾಕಪ್ ಮಾಡ್ತಾರೆ. ನಾನು ಆ ಗ್ರೇಸ್ ಟೈಮ್ ಇರೋದ 6:30ವರೆಗೂ 6:30ವರೆಗೂ ಮಾಡ್ತಾಯಿದ್ದೆ. ಸೊ ಅವಾಗೇನು ಮಾತಾಡ್ತಾರಲ್ಲ ಬಿಡಿ ಅವರು ಏನು ಅಂತ. ಸೊ ಆ 6:30ವರೆಗೂ ನಾನು ಮಾಡ್ತಾರೆ. ಅವ್ರು ಒಂದು ದಿವಸನೂ ಯಾವತ್ತೂ ಏನು ಅಂತ ಕೇಳ್ತಾರಲ್ಲ ಅವ್ರು. ನಾನು ಏನು ಹೇಳ್ತೀನಿ, ಎಷ್ಟೊತ್ತಿಗೆ ಹೇಳ್ತೀನಿ ಅಷ್ಟೊತ್ತಿಗೆ ಬರೋರು, ಎಷ್ಟೊತ್ತಿಗೆ ಕಳಿಸ್ತೀವೋ ಅಷ್ಟೊತ್ತಿಗೆ ಮಾಡೋರು. ತುಂಬ ಸೈಲೆಂಟಾಗಿರೋರು. ನಾವೇ ಹೇಳ್ತೀವಿ ವರ್ಕ್ಗಳು ಮಾಡಿಕೊಂಡು. ಅದರಲ್ಲೂ ಒಂದು ದಿವಸ ನಾವು ಫಸ್ಟು ಇನ್ನೊಂದು ಸಿನಿಮಾ ಮಾಡೋಕ್ಕೆ ನಾನು ಫಸ್ಟ್ ಹೇಳಿದೆ. ಆವಾಗ ಅವರು ಆ್ಯಕ್ಷನ್ ಎಲ್ಲ ಬಂದಿದ್ರಲ್ಲ, ಅವರು ಕೇಳಿದ್ರು, ಸರ್ ನನಗೆ ಸ್ವಲ್ಪ ಗಡ್ಡ ಬಿಟ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಏನಂದ್ರು. ಇಲ್ಲ ಸರ್, ಇದು ಕ್ಯಾರೆಕ್ಟ್ರಲ್ಲಿ 2 ವೇರಿಯೇಷನ್ ಆಗುತ್ತೆ. ಒಂದು ಸರಿ ಅಪ್ಸೆಟ್ ಆದಮೇಲೆ ನಾನು ಗಡ್ಡ ಬಿಟ್ಟುಬಿಡ್ತೀನಿ. ಇವಾಗ ನೀವು ತುಂಬ ಕ್ಯೂಟಾಗಿರಬೇಕು, ಮುದ್ದಾಗಿರಬೇಕು ನನಗೆ. ಅದಕ್ಕೆ ನಾನು ನಿಮ್ಗೆ ನೋಡಿದ್ರಲ್ಲ, ನಾನು ಫೋಟೋಶೂಟೆಲ್ಲ ಹೆಂಗೆ ಬೇರೆ ಥರನೇ ಮಾಡಿದ್ದೀನಿ ಅಂತಂದೆ. ಆಯಿತು ಅಂತ ಅವರು ಒಪ್ಕೊಂಡು ಹೋಗಿ ಅವರು ಅವಾಗೆಲ್ಲ ಕ್ಯಾರವಾನ್ ಇಲ್ಲ. ಸೊ ನಾನು ಮುಂಚೆ ಬಂದರು, ಹೋಗಿ ರೆಡಿ ಮಾಡ್ಕೊಂಡು ಬಂದು ಮಾಡಿದ್ರು. ಆ ಸಿನಿಮಾಲೇ ಆ ಥರನೇ ತುಂಬ ಸೈಲೆಂಟಾಗಿರೋರು. ಯಾವ ವಿಷಯಕ್ಕೆ ಏನು ಬರ್ತಾರಲ್ಲ, ಯಾರಿಲ್ಲ, ಅವ್ರದ್ದಾಯ್ತು, ಅವ್ರು ಹೋಗಿ ಕುಂತಿರೋರು. ನಾವು ಕರೆದ್ರೆ ಬರೋರು, ಡೈಲಾಗ್ ಹೇಳೋರು, ಸರ್ ಹಿಂಗೆ ಮಾಡಲ ಸರ್ ಹಿಂಗೆ ಮಾಡಲ ಅನ್ನೋರು ಹೇಳೋರು. ಇಲ್ಲ ದರ್ಶನ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಮಾಡ್ತಾಯಿದ್ದು. ಅವಾಗ ಏನು ಅವ್ರದ್ದು ಯಾವ ಇದೂ ಇಲ್ಲ, ಏನಿಲ್ಲ, ಸೈಲೆಂಟಾಗಿರೋರು ಯಾವಾಗಲೂ. ಸಿನಿಮಾ ಆಯ್ಕೆಗಳಲ್ಲಿ ಹೇಗಿರ್ತಾ ಇದ್ರು ಅಂತ ಅಂದ್ಬಿಟ್ಟು, ಅಂದ್ರೆ ಕತೆಗಳಲ್ಲಿ ಅಥವಾ ಪಾತ್ರ ಹೇಗಿರ್ಬೇಕು ಅಂತ ಏನಾದ್ರು ಹೇಳ್ತಾ ಇದ್ರ? ಸರ್ ಅವ್ರು ನಿಜ ಹೇಳ್ಬೇಕಂದ್ರೆ ಅವ್ರು ಏನು ಕೇಳಲ್ಲ, ಕತೆ ಹೋಗಿ ನಾನು ಅಜಯ್ ಕುಮಾರ್ ಹೋಗಿ ಹೇಳ್ದೆ ಅವ್ರ ಮನೇಲಿ. ಕತೆ ಕೇಳಿದ್ರು. ಕತೆ ಎಲ್ಲ ಕೇಳ್ಬಿಟ್ಟು ಅವ್ರ ಬ್ರದರು ಅವ್ರ ಅಮ್ಮ ಯಾರೋ ಹೇಳಿದ್ರು, ಇದು ಸ್ವಲ್ಪ ಲೇಡೀಸು ಮೇಲೆ ಹಂಗಿದೆಯಲ್ಲ ಅಂತಂದರು. ಅವ್ರಂತ ಹಂಗೆ ಅಂದ್ಬಿಟ್ಟು ಅವ್ರು ಇನ್ನೇನು ಮಾತಾಡಲ್ಲ. ಚೆನ್ನಾಗಿದೆ, ನನ್ನ ಮಾಮನ ಹತ್ರ ಮಾತಾಡ್ತೀನಿ ಬಿಡು. ಅವರು ಸಾರಾ ಗೋವಿಂದ್ ಅವ್ರನ್ನ ದಿನಕರ್ ಆಗಲಿ ದರ್ಶನ್ ಸರ್ ಆಗಲಿ ಮಾಮ ಅಂತಲೇ ಕರೀತಾರೆ. ಯಾಕಂದರೆ ಅವ್ರು ಚಿಕ್ಕ ಹುಡುಗರಿಂದ ಅವ್ರ ತಂದೆ ಜೊತೆ ಇವರೆಲ್ಲ ವರ್ಕ್ ಮಾಡಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ರಿಲೇಷನ್ಶಿಪ್ ಚೆನ್ನಾಗಿತ್ತು. ಅಂದ್ರೆ ಆಮೇಲೆ ಯಾವತ್ತೂ ಏನು ಕೇಳಿದ್ರು. ಸರ್ ನಾನು 4 ಸಿನಿಮಾ ಮಾಡಿದ್ದೀನಿ, ಇವತ್ತವರೆಗೂ ಏನು ಗೊತ್ತಾ, ಒಂದು ಲೈನ್ ಹೇಳ್ತಿದ್ದೆ, ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ ಹಿಂಗೆ ಸರ್ ಅಷ್ಟೇ. ಒಂದು ದಿವಸನೂ ಅವರು ಕತೆ ಏನು ಗುರುಗಳೇ ಹೆಂಗಾಗಿದೆ ನನಗೆ ಪೂರ್ತಿ ಒಂದು ಕತೆ ಹೇಳಿ ಅಂತಲೂ ಒಂದು ದಿವಸನೂ ಕೇಳಿಲ್ಲ. ಈ ಸಿನಿಮಾಗೆ ಯಾರ್ಯಾರು ಆರ್ಟಿಸ್ಟ್ ಹಾಕ್ಕೊಳ್ತಾ ಇದ್ದೀರೋ ಅಂತಲೂ ಒಂದಿನೂ ಕೇಳಿಲ್ಲ ಸರ್ ಅವರು. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ. ನಾನು 4 ಸಿನಿಮಾ ಮಾಡಿರೋದು ಲೈನ್ ಹೇಳ್ತೀನಿ ಅಷ್ಟೇ. ಸರ್ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಒಂದು ಲೈನ್ ಇದೆ ಸರ್ ಹಿಂಗೆ, ಏನು ಗುರುಗಳೇ ಅದು ಹಿಂಗೆ, ಸರಿ ಗುರುಗಳೇ ಅಷ್ಟೇ. ಇನ್ಯಾವತ್ತೂ ಅವರು ಒಂದು ದಿವಸ ಅದೇ ಸಟ್ಟಲ್ಲಿ ಬರುವಾಗ ಏನಂದರೆ ಅವ್ರಿಗೆ ಅದಕ್ಕೆ ಮುಂಚೆ ಹಿಂದೆ ಮುಂದೆ ಸೀನ್ಗಳು ಹೇಳಬೇಕು. ಒಂದು ಸರಿ ಒಂದು ಓವರೆಲ್ಲ ಕತೆ ಹೇಳ್ತೀವಿ. ಅವ್ರು ಯಾವತ್ತೂ ಒಂದು 10 ಸರಿ ಕತೆ ಕೇಳೋದು ಇದು ಮಾಡೋದು ಯಾವತ್ತೂ ನಮ್ಮ ಹತ್ರ ಮಾಡಿಲ್ಲ ಸರ್. ನಮಗೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು 4 ಸಿನಿಮಾನೂ ಅದೇ ಥರನೇ ಮಾಡಿರೋದು. ಒಂದು ಕತೆ ಮಾಡಿ ನಾನು ಫಸ್ಟು ಒಂದು ಲೈನ್ ಹೇಳಿರ್ತೀನಿ. ಆಮೇಲೆ ಅವಾಗ ನಾವು ಫ್ರೀ ಆಗಿದ್ದು ಒಂದು ಸರಿ ಕತೆ ಹೇಳಿ ಬಂದುಬಿಡ್ತೀವಿ. ಅಲ್ಲಿ ಏನು ಅವ್ರು ಕರೆಕ್ಷನ್ ಏನೂ ಮಾಡಲ್ಲ. ಒಂದು ಸರಿ ಕೇಳ್ಕೊತಾರೆ. ಏನು ನಾವು ಸೀನ್ ತೆಗಿಯುವಾಗ ಹಿಂದೆ ಸೀನು ಮುಂದೆ ಸೀನು ಎರಡನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಈ ಸೀನ್ ಹೇಳ್ಬಿಟ್ಟು ಅಂದರೆ ಅಷ್ಟೇ ರೆಡಿ ಆಗುತ್ತೆ. ಸಿನಿಮಾದ ವಿಚಾರದಲ್ಲಿ ಅವರ ಕುಟುಂಬ ಎಷ್ಟು ಭಾಗಿಯಾಗ್ತಾ ಇತ್ತು ಅನ್ನೋದು, ಅಂದ್ರೆ ಮೀನಮ್ಮ ಆಗಲಿ ದಿನಕರ್ ಆಗಲಿ, ಅಂದ್ರೆ ಅವರ ಒಂದು ಸ್ಟಾರ್ಟಿಂಗ್ ಸ್ಟ್ರಗಲಲ್ಲೂ ಕೂಡ ಜೊತೆಯಾಗಿ ನಿಂತಿದ್ದರು. ಈ ಲಾಲಿ ಹಾಡು ಸಿನಿಮಾ ಆಗಲಿ ಅಥವಾ ನೀವು ಮಾಡಿರುವಂಥ ಒಂದಷ್ಟು ಸಿನಿಮಾಗಳಲ್ಲಿ ಕತೆಗಳು ಕೇಳ್ತಾ ಇದ್ರ ಅಂತ? ಸರ್ ಯಾವಾಗಲೂ ಫಸ್ಟು ಸರಿ, ಯಾಕಂದರೆ ಅವಾಗ ಅವ್ರ ಮನೆಯಲ್ಲೆಲ್ಲ ಒಟ್ಟಿಗೆ ಇದ್ರಲ್ಲ, ಆ ಟೈಮಲ್ಲಿ ಕತೆ ಹೇಳಬೇಕಾಯ್ತು. ಅವಾಗ ಹೋಗಿ ಕೂತ್ಕೊಂಡು ಕೇಳಿದ್ದು. ಅಮ್ಮ ಏನು ಬರಲಿಲ್ಲ ಅಲ್ಲಿ. ದಿನಕರು ಇವರು ಕೂತ್ಕೊಂಡಿದ್ದೆ, ನಾನು ದಿನಕರು ನಾವು ಅಜಯ್ ಕುಮಾರು ದರ್ಶನ್ ಸರ್ 4 ಜನ ಅಷ್ಟೇ. ಕತೆ ಹೇಳ್ಬೇಕು ಅಲ್ಲ, ಅವರು ಹೊಸಬ್ರಾದ್ರೆ ನಾವು ಕತೆ ಹೇಳ್ಬೇಕಲ್ಲ, ಅವ್ರಿಗೆ ಡೈಜೆಸ್ಟ್ ಆಗಬೇಕಲ್ಲ ಅಂತ ಕತೆ ಹೇಳಿದ್ದು. ಅವ್ರೇನು ನನಗೆ ಬಂದು ಕತೆ ಹೇಳಲೇಬೇಕು ಅಂತೇನು ಕೇಳಲಿಲ್ಲ. ಅವ್ರು ಏನು ಹೇಳಿದ್ರು, ಮಾಮ ಏನು ಹೇಳ್ತಾರೋ ಅದನ್ನ ಮಾಡ್ಕೊತೀವಿ ಅಂದ್ರೆ. ಅವಾಗ ನನಗೇನು ಪರಿಚಯ ಇಲ್ಲ ಅವರು. ಫಸ್ಟ್ ಟೈಮ್ ನಾನು ನೋಡಿದ್ದೆ 2-3 ಸರಿ. ಬಟ್ ಅದಕ್ಕೆ ಮುಂಚೆ ಅವರು ನನಗೆ ಆಂಟಿ ಪ್ರೀಸರ್ ಟೈಮಲ್ಲಿ ಬಂದಿದ್ದರು. ಆವಾಗ ನಾನು ಇಲ್ಲ, ನೀವು 5% ಆ್ಯಕ್ಷನ್ ನೋಡಬೇಕು, ನಾನೊಂದು ಕಾಮಿಡಿ ಕ್ಯಾರೆಕ್ಟರ್ ಇತ್ತು. ಸೊ ಅದನ್ನು ಮಾಡ್ಸೋಕ್ಕಂತ ಯಾರೋ ರೆಫರ್ ಮಾಡಿದ್ರು, ಅದಕ್ಕೆ ಬಂದಿದ್ದರು. ಇಲ್ಲ ಇದು ಕಾಮಿಡಿ ಕ್ಯಾರೆಕ್ಟ್ರು ಬೇಡ ಅಂತ ನಾನು ಅವಾಗ ಹೇಳಿದ್ದೆ. ಸೊ ಹಂಗಷ್ಟೇ ಪರಿಚಯ ಇತ್ತು.
ಸೊ ಹಾಗಾಗಿ ಅವ್ರು ಯಾವತ್ತೂ ಹಿಂಗೆ ಕತೆ ಹಿಂಗಿರಬೇಕು ಅದು ಇದು ಏನಿಲ್ಲ, ಒಂದು ಫಾರ್ಮಾಲಿಟಿ ಹೇಳಬೇಕು ಅಂತ ಅವ್ರು ಕತೆ ಹೇಳಕ್ಕೆ ಹೋಗಿದ್ದು ಅಷ್ಟೇ. ಯಾರು ಏನು ಇದು ಕ್ವಶನ್ ಮಾಡಿಲ್ಲ, ಏನಿಲ್ಲ. ದರ್ಶನ್ ಅವ್ರ ಜೊತೆ 4 ಸಿನಿಮಾ ಜರ್ನಿ ಅಂತಂದರೆ ತುಂಬ ದೊಡ್ಡ ಜರ್ನಿ ಆ್ಯಕ್ಚುಲಾಗಿ. ಅಂದರೆ ಮಾಡಿರೋ ಸಿನಿಮಾಗಳೆಲ್ಲ ತುಂಬ ಬೇರೆ ಜನರ್ಸ್ನ ಬ್ರೇಕ್ ಮಾಡಿದಂಥ ಸಿನಿಮಾಗಳೇ. ಸೊ ಅಂಥ ದರ್ಶನ್ ಅವರು ಇವತ್ತಿಗೆ ಈ ಥರದೊಂದು ಕೊಲೆ ಆರೋಪದಲ್ಲಿ ಎದುರಿಸ್ತಾ ಇದ್ದಾರೆ ಅನ್ನೋದು ಆಸ್ ಅ ಡೈರೆಕ್ಟರ್ಗೆ ನೀವು ಸ್ಟ್ರಗಲ್ ಎಲ್ಲ ನೋಡಿರ್ತೀರ. ಹೇಗೆ ಅನಿಸ್ತದೆ ಸರ್ ಈ ಕ್ಷಣದಲ್ಲಿ ದರ್ಶನ್ ಅವರು ಈ ಪರಿಸ್ಥಿತಿ? ಸರ್ ನಮ್ಗೆ ಅದೇ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಿಜಕ್ಕೂ ಇದು ನಾವು ಏನಾನ ಕತೆ ಮಾಡಿ ಏನೋ ಶೂಟಿಂಗಲ್ಲಿ ಇದ್ದೀನಾ, ಇಲ್ಲ ರಾತ್ರಿ ನನಗೆ ಕನಸು ಬೀಳ್ತಾ ಇದೆಯಾ, ನಿಜವಾಗಲೂ ನಡೀತಾ ಇದೆ ಅಂತ. ಯಾಕಂದರೆ ನಾನು ನೋಡಿರೋದು ಸರ್ 4 ಸಿನಿಮಾ ನಾವು ಮಾಡಿದ್ದೀವಿ. ಅದಲ್ಲದೆ ನಾನು 2006ಇಂದ ನಾವಾಗಲಿ ಶ್ರೀಧರ್ ಆಗಲಿ ಕೆ ಅಂದರೆ ನಮ್ಮ ಕೃಷ್ಣಕುಮಾರ್ ಕ್ಯಾಮ್ರಾಮನ್ ಇವರೆಲ್ಲ ನಾವು ಒಟ್ಟಿಗೆ ಪ್ರತಿ ಒಂದು ವಿಷಯದಲ್ಲೂ ಯಾರ್ದೋ ಪ್ರೊಡಕ್ಷನ್ ಅವ್ರದ್ದು ಆಡಿಯೋ ರಿಲೀಸ್ ಅಂದರೂ ನಮ್ಮನ್ನು ಕರೆಯೋರು, ಯಾವುದೋ ಒಂದು ಪಾರ್ಟಿ ಮಾಡಿದ್ರು ನಮ್ಮನ್ನು ಕರೆಯೋರು. ಇವತ್ತವರೆಗೂ ಸರ್ ನಾನು ಹೇಳ್ತೀನಲ್ಲ, ನಾವು ಯಾವುದೋ ಇದಕ್ಕೋಸ್ಕರ ಹೇಳ್ತಾರೆ, ನಮ್ಮ 4 ಒಂದು ದಿವಸ ಸೆಟ್ಟಲ್ಲಿ ನಮ್ಮನ್ನು ರೇಗಿಲ್ಲ, ನಮ್ಮ ಮುಂದೆ ಒಬ್ರಿಗೆ ಯಾರಿಗೂ ಕೆಟ್ಟದಾಗಿ ಮಾತಾಡಿಲ್ಲ, ಒಂದು ಬೇರೆ ಮಿಸ್ಬಿಹೇವ್ ಮಾಡಿಲ್ಲ. ನಾನು 4 ಸಿನಿಮಾಲು ಹೇಳ್ತಾ ಇದ್ದೀನಿ, ಯಾವ ಸಿನಿಮಾಲು ಒಂದು ದಿವಸ ಒಂದು ಮಿಸ್ಬಿಹೇವ್ ಮಾಡಿಲ್ಲ, ಯಾರಿಗೂ ಬೈದಿಲ್ಲ, ಒಟ್ಟು ಕೆಟ್ಟದಾಗ ಏನೂ ಮಾತಾಡಿಲ್ಲ. ಅಷ್ಟು ಮನುಷ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.